ಗಂಗಾಪುರ ಕೊರ್ಲಹಳ್ಳಿ ಗ್ರಾಮದ ಬಳಿಯ ನೀರು ಕಲುಷಿತದ ಹಿನ್ನೆಲೆಯಾಗಿ ಗದಗ ಜಿಲ್ಲಾ ಉಪವಿಭಾಗಾಧಿಕಾರಿ ಗಂಗಪ್ಪ ಎಂ ಹೇಳಿಕೆ ನೀಡಿದ್ದಾರೆ. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪ್ರಾಥಮಿಕ ವರದಿ ಲಭ್ಯವಾಗಿದ್ದು, ಸಂಪೂರ್ಣವಾಗಿ ಹಸಿರು ಬಣ್ಣಕ್ಕೆ ತಿರುಗಿದ ಹಸಿರು ಬಣ್ಣಕ್ಕೆ ತಿರುಗಿದ ನೀರು ಕುಡಿಯದಂತೆ ಸೂಚನೆ ನೀಡಲಾಗಿದೆ. ಜನ ಹಾಗೂ ಜಾನುವಾರುಗಳಿಗೆ ನೀರು ಸೇವನೆ ಮಾಡಲು ಯೋಗ್ಯವಲ್ಲ. ತುಂಗಭದ್ರಾ ನದಿಯಿಂದ ನೇರವಾಗಿ ಗ್ರಾಮಗಳಿಗೆ ನೀರು ಸರಬರಾಜು ಮಾಡದಂತೆ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಗಂಗಾಪುರ ಗ್ರಾಮದ ಬಳಿಯ ಸಕ್ಕರೆ ಕಾರ್ಖಾನೆ ಮೇಲೆ ಅನುಮಾನ ಉಂಟಾಗಿದ್ದು, ಸಕ್ಕರೆ ಕಾರ್ಖಾನೆ ತ್ಯಾಜ್ಯವನ್ನು ತಪಾಸಣೆಗೆ ಕಳುಹಿಸಿದ್ದಾರೆ ಅಧಿಕಾರಿಗಳು. ಇನ್ನು ಕೆಲವು ಟೆಸ್ಟ್ಗಳು ಬರಬೇಕಾಗಿದೆ. ಬಂದ ಮೇಲೆ ನಿಖರ ಕಾರಣ ಲಭ್ಯವಾಗಲಿದೆ. ನಿಮಗೆ ಕೆಪಾಸಿಟಿ ಅದನ್ನು ಟ್ರೀಟ್ ಮಾಡ್ಕೊಳ್ಳಿಕ್ಕೆ ಮಾಡಲಿಕ್ಕೆ ನಿಮಗೆ ಸಾಲ್ವ್ ಬರೋದಾದರೆ ಅನ್ಟ್ರೀಟೆಡ್ ವಾಟರ್ ಹೊರಗೆ ಯಾಕೆ ಹೋಗ್ತದೆ? ಇಡಲ್ಲ, ಅಗತ್ಯನೇ ಇಲ್ಲ ಅದು ಹೊರಗೆ ಹೋಗಿ. ಯಾಕೆ ಇವ್ರಿಗೆ ಸಬ್ಸಿಡಿ ಆಗುತ್ತೆ? ಅದೇ ನಮಗೂ ಸರ್ಪ್ರೈಸ್ ಆಯ್ತು. ಈಗ ಯಾವುದೋ ನಮಗೂ ಮಾಡಿ ಬೆಳೆ ಬೆಳೆಸ್ತಾರೆ. ಅಧಿಕಾರಿಗಳು ಜಗದೀಶ್ ಆಯುಕ್ತ ಸಾಹೇಬರ ಡೈರೆಕ್ಷನ್ ಮೇಲೆ ಇವತ್ತು ಬಂದು ಈ ತುಂಗಭದ್ರಾ ರಿವರ್ ಸುತ್ತಮುತ್ತಲೂ ಗ್ರೀನ್ ಕಲರ್ ಆಗಿದೆ ಅಂತ ಹೇಳಿ, ಹಸಿರು ಕಲರ್ ಆಗಿದೆ ಅಂತ ಕಂಪ್ಲೇಂಟ್ ಬಂದಿರೋದ್ರಿಂದ ಇವತ್ತು ಬಂದು ಇಲ್ಲಿ ವಿಸಿಟ್ ಮಾಡಿ ಕೊರ್ಲಲ್ಲಿ ಪಂಪ್ ಸೆಟ್ ಏನಿದೆ ಅಲ್ಲಿ 2 ಸ್ಯಾಂಪಲ್ ತೊಗೊಂಡಿದ್ದೀವಿ. ಅದರಲ್ಲಿ ಒಂದು ಸ್ಯಾಂಪಲ್ಲು ನಾವು ಡ್ರಿಂಕಿಂಗ್ ವಾಟರ್ ಪ್ಯಾರಾಮೀಟರ್ಸ್ ಅಂತ ಟೆಸ್ಟ್ ಮಾಡ್ತೀವಿ. ಅದು ಕುಡಿಯೋಕ್ಕೆ ಸೂಕ್ತ ಇದೆ ಅಂತೇಳಿ ನೋಡ್ತೀವಿ. ಅದು ಬಿಟ್ಟರೆ ಇನ್ನೊಂದು ಸ್ಯಾಂಪಲು ರಾಸಾಯನಿಕ ಫರ್ಟಿಲೈಸರ್ ಪೆಸ್ಟಿಸೈಡ್ ಕಂಟೆಂಟ್ ಏನಾದರೂ ಇದೆಯೋ ಏನೋ ಅಂತ ಹೇಳಿ ಅದನ್ನು ಚೆಕ್ ಮಾಡೋಕ್ಕೆ 2 ಸ್ಯಾಂಪಲ್ ತೊಗೊಂಡಿದ್ದೀವಿ. ಅದು ಬಿಟ್ಟರೆ ಗಂಗಾಪುರ ವಿಲೇಜಲ್ಲಿ ಅಲ್ಲಿ ಏನು ನಾಟಿ ಮಾಡಿದಾರಲ್ಲ ರೈಸ್ ಪ್ಯಾಡಿ ಏರಿಯಾದಲ್ಲಿ, ಅಲ್ಲಿಯೂ ಸೇಮ್ ಅದೇ ಥರ 2 ಸ್ಯಾಂಪಲ್ ತೊಗೊಂಡಿದ್ದೀವಿ. ಒಂದು ರಿವರ್ ಡ್ರಿಂಕಿಂಗ್ ವಾಟರ್ ಪ್ಯಾರಾಮೀಟರ್ ಟೆಸ್ಟ್ ಮಾಡಲಿಕ್ಕೆ, ಆಮೇಲೆ ಇನ್ನೊಂದು ಫರ್ಟಿಲೈಸರ್ ಪೆಸ್ಟಿಸೈಡ್ ಕಂಟೆಂಟ್ ಇದೆ ಅಂಥೇಳಿ ಚೆಕ್ ಮಾಡೋಕ್ಕೆ ಸ್ಯಾಂಪಲ್ ತೊಗೊಂಡಿದ್ದೀವಿ.
ಇವತ್ತು ನಾವು ಸ್ಯಾಂಪಲ್ ಅದನ್ನು ನಮ್ಮ ರೀಜನಲ್ ಆಫೀಸ್ ಲ್ಯಾಬ್ರೇಟ್ರಿ ಇದೆ ಧಾರವಾಡಲ್ಲಿ, ಅಲ್ಲಿ ಅನಲೈಸ್ ಮಾಡೋಕ್ಕೆ ಕೊಡ್ತೀವಿ. 2 ಡೇಸಲ್ಲಿ ಅದು ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ಬಂದಮೇಲೆ ಅದರಲ್ಲಿ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಇಲ್ಲೋ, ವೆದರ್ ದಿ ವಾಟರ್ ಈಸ್ ಫಿಟ್ ಫಾರ್ ಡ್ರಿಂಕಿಂಗ್ ಆರ್ ನಾಟ್ ಅಂತ ಹೇಳಿ ನಾವು ಅನಲೈಸ್ ಮಾಡಿ ಏನಾದರೂ ನೆಕ್ಸ್ಟ್ ಕ್ರಮ ಏನಿದೆ ಅದನ್ನು ತೊಗೋಬೋದು. ಏನು ಪಾಚಿ ಆಗಿದೆ ಅಂತಂದರೆ ಅದು ಕುಡಿಲಿಕ್ಕೆ ಬರೋದಿಲ್ಲ. ಆದರೆ ಈಗ ಭಾಳದ್ರ ಜೊತೆ ನೀವು ಏನಾದರೂ ಸ್ಕಿನ್ ಕಾಂಟ್ಯಾಕ್ಟ್ ಅದು ಆಯ್ತಂತಂದರೆ ತುರ್ಕೆ ಬರೋದು ಎಲ್ಲ ಹಾಕಿರ್ತೀವಿ. ಬಟ್ ಅದು ಸೈಂಟಿಫಿಕ್ ರೀಸನ್ ಏನಿದೆ ಅನ್ನೋದು ಅನಲೈಸ್ ಮಾಡಿದಾಗಲೇ ಗೊತ್ತಾಗುತ್ತೆ ಪಾಚಿ ಯಾಕಾಗಿದೆ ಅಂತ. ಈಗ ಕಾಮನ್ ಆಗಿ ಪಾಚಿ ಎದಕ್ಕಾಗಿದೆ ಅಂತಂದರೆ ಒಂದು ಸರ್ಫೇಸ್ ವಾಟರ್ ಅನ್ನೋಕ್ಕಂತ ಬರುತ್ತೆ. ಈಗೇನು ನೀವು ಗದ್ದಿಗದು ಎಲ್ಲ ನಾವು ಏನು ಫರ್ಟಿಲೈಸರ್ ಪೆಸ್ಟಿಸೈಡ್ ಬಿಡ್ತೀವಲ್ಲ, ಅದೇನಾದರೂ ಸರ್ಫೇಸ್ ವಾಟರ್ ಕಾಂಟ್ಯಾಕ್ಟ್ ಆಗಿ ರನ್ ಆಫ್ ಆಗಿ ಅದು ನದಿಗೆ ಏನಾರ ಹರಿತಂದ್ರೆ ಅದಕ್ಕೂ ಪಾಚಿ ಆಗುತ್ತೆ, ಪಾಚಿ ಹೊಂಡುಗಳಂತ ಆಗ್ತವೆ. ಅದು ಬಿಟ್ಟರೆ ನೆಕ್ಸ್ಟ್ ಇರೋದು ಅಂತಂದ್ರೆ ಈಗ ನಿಮ್ಮದು ಇದು ರೀ ಯಾವುದು ಈಗೇನಾದರೂ ಈ ಇದು ರೀ ಸೀವೇಜ್ ವಾಟರ್ ಅಂತ ಬರುತ್ತೆ, ಚರಂಡಿ ನೀರು ಅಂತ ಹೇಳಿ. ಅದು ಏನಾದರೂ ಈ ನದಿಗೆ ಸೇರಕತ್ತಿತ್ತು ಅಂತಂದ್ರೆ ಅದಕ್ಕೂ ಬರೋ ಪಾಸಿಬಿಲಿಟಿ ಇರುತ್ತೆ. ಎರಡೇ ಪಾಸಿಬಿಲಿಟಿ ಇರುತ್ತೆ ಪಾಚಿ ಆಗೋದ್ರೆ. ಇವತ್ತು ನಾವು ನಮ್ಮ ರೀಜನಲ್ ಲ್ಯಾಬ್ರೇಟ್ರಿಗೆ ಕೊಡ್ತೀವಿ ರೀ. ನಾಳೆ ನಾಡಿದ್ದು 2 ಸ್ಯಾಂಪಲ್ಸ್ 2 ಇದಾವಲ್ರಿ, ಟೋಟಲ್ 4 ಸ್ಯಾಂಪಲ್ ಇದೆ. ಅನಲೈಸ್ ಮಾಡೋಕ್ಕೆ ಟೈಮ್ ಆಗುತ್ತೆ. 2 ಡೇಸಲ್ಲಿ ಏನು ಅನ್ನೋದು ರಿಪೋರ್ಟು ಗೊತ್ತಾಗುತ್ತೆ. ಕುಡಿಯೋಕ್ಕಂತೂ ಯೋಗ್ಯ ಇರೋದಿಲ್ಲ, ಅದು ಸೌಂಡ್ ಕಾಮನ್ ಸೆನ್ಸ್ ಇದೆ, ಕುಡಿಲಿಕ್ಕೆ ಬರೋದಿಲ್ಲ. ಬಟ್ ಇದು ಆಲ್ಗೆ ಗ್ರೋತ್ ಎದಕ್ಕಾಗಿದೆ ಅಂಥೇಳಿ ಸ್ಪೆಸಿಫಿಕಾಗಿ ಪ್ಯಾರಾಮೀಟರ್ಸ್ ಇರ್ತವೆ. ಅದನ್ನು ನೋಡಿದ್ರೆ ನಾವು ಹೇಳ್ಬೋದು. ಈ ಡ್ರಿಂಕಿಂಗ್ ವಾಟರ್ ಪ್ಯಾರಾಮೀಟರ್ಸ್ ಅಂತ ಹೇಳಿ ಬರ್ತಿದ್ರು, ಅದರ pH, ಓಡರು, TDS, TSS ಅವೆಲ್ಲ ಬರ್ತವೆ. ಅವು ಪ್ಯಾರಾಮೀಟರ್ಸ್ ವಿತಿನ್ ದ ಲಿಮಿಟ್ ಇದೆಯೋ ಇಲ್ಲೋ ಅಂತೇಳಿ ನಾವು ಅದನ್ನು ಅನಲೈಸ್ ಮಾಡಬೇಕು. ಫಸ್ಟ್ ಅನಲೈಸ್ ಮಾಡಿ ರಿಪೋರ್ಟ್ ಬಂದಮೇಲೆ ನಾವು ಏನು ಮಾಡ್ಬೋದು ಅಂತ ಮುಂದೆ ವಿಚಾರ ಮಾಡಬೇಕು. ನನ್ನ ಹೆಸರು ವಿಕಾಸ್ ಪಿ ಪಟ್ಟಣಶೆಟ್ಟಿ ಅಂತ. ನಮ್ಮ ಪರಿಸರ ಅಧಿಕಾರಿಯವರು ಡೈರೆಕ್ಷನ್ ಮೇಲೆ ಬಂದು ಇವತ್ತು ಇನ್ಸ್ಪೆಕ್ಷನ್ ಮಾಡಿ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಕೊಂಡು ಅದನ್ನು ಇವತ್ತು ನಾವು ನಮ್ಮ ರೀಜನಲ್ ಲ್ಯಾಬ್ರೇಟ್ರಿಗೆ ಕೊಟ್ಟು 2 ಡೇಸಲ್ಲಿ ಅನಲೈಸ್ ಮಾಡಿ ಏನು ಅನ್ನೋದು ರಿಪೋರ್ಟನ್ನು ವರದಿಯನ್ನು ಕೊಡ್ತೀವಿ. ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕು ವ್ಯಾಪ್ತಿಯ ನದಿ ದಂಡೆಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಾದಂಥ ಕುರ್ಲಹಳ್ಳಿ, ಗಂಗಾಪುರ ಇನ್ನಿತರ ಸುತ್ತಮುತ್ತಲ ಹಳ್ಳಿಗಳಲ್ಲಿ ನದಿಯಲ್ಲಿ ಪಾಚಿಗಟ್ಟಿರೋದು ನೀರಿನ ಮೇಲೆ ಅಂತ ಒಂದು ವರದಿ ಇದೆ. ಆ ವರದಿಗೆ ಒಂದು ಮಾಧ್ಯಮ ಪ್ರಕಟಣೆಯನ್ನು ಕೂಡ ಇವತ್ತು ನಾನು ಹೊರಡಿಸ್ತಾ ಇದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ. ಆ್ಯಕ್ಚುಲಿ ಶುಗರ್ ಫ್ಯಾಕ್ಟ್ರಿ, ಗಂಗಾಪುರ್ನಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಇದೆ. ಆ ಶುಗರ್ ಫ್ಯಾಕ್ಟ್ರಿಯಿಂದ ಏನು ಮಲಿನ ಏನಾದರೂ ನದಿಗೆ ಹೋಗ್ತಾ ಇದ್ದಾನ ಅಂಥೇಳಿ ಈಗಾಗಲೇ ಪರಿಶೀಲನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಪರಿಶೀಲನೆ ಮೇಲೆ ಆದ ಮೇಲೆ ವರದಿ ಬರ್ತದೆ. ವರದಿ ಬಂದ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಅದನ್ನು ಸಲ್ಲಿಸಿ ಮುಂದೆ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. 2ನೇ ಪಾಯಿಂಟ್, ಮುಖ್ಯವಾಗಿ ಸ್ಯಾಂಪಲನ್ನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಈಗಾಗಲೇ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ, ಲ್ಯಾಬ್ಗೆ ಕಳಿಸಿದ್ದಾರೆ. ಆ ಲ್ಯಾಬಿಂದ ಇನ್ನೂ ವರದಿ ಬಂದಿರುವುದಿಲ್ಲ. ಆ ವರದಿ ಬಂದ ಮೇಲೆ ಮುಂದಿನ ಕ್ರಮ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಕ್ರಮ ತಗೊಳ್ತೀವಿ. ಇದು 2ನೇ ವಿಷಯ. 3ನೇ ವಿಷಯ, ಈಗಾಗಲೇ ಕೊರ್ಲಹಳ್ಳಿ ಇರ್ಬೋದು, ಗಂಗಾಪುರ ಇರ್ಬೋದು, ಆ ಗ್ರಾಮಗಳ ಜಾನುವಾರುಗಳಿಗೆ ನೀರನ್ನು ನದಿಯಿಂದ ನೇರವಾಗಿ ಎತ್ತುವಳಿ ಮಾಡ್ತಾಯಿದ್ರು. ಆ ನೀರು ಕುಡಿಲಿಕ್ಕೆ ಯೋಗ್ಯ ಇಲ್ಲ ಅಂಥೇಳಿ ರಿಪೋರ್ಟ್ ಬಂದಿದೆ. ಬಟ್ ಈಗ ಅದು ಬಂದ ತಕ್ಷಣ ಇಮ್ಮಿಡಿಯೇಟ್ ಅದನ್ನು ನದಿಯಿಂದ ನೀರನ್ನು ಲಿಫ್ಟ್ ಮಾಡೋದು, ನೇರವಾಗಿ ಲಿಫ್ಟ್ ಮಾಡೋದನ್ನು ಸ್ಟಾಪ್ ಮಾಡಿಸಿದ್ದೀವಿ. ಈಗ ಸದ್ಯಕ್ಕೆ ಅದು ಇಲ್ಲ. ಸಂಬಂಧಪಟ್ಟ ಪಂಚಾಯತ್ PDOಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಈಗ ಸದ್ಯಕ್ಕಂತೂ ಸ್ಟಾಪ್ ಇದೆ. ಯಾವ ಥರದ್ದು ನೇರವಾಗಿ ನೀರನ್ನು ಅಲ್ಲಿಂದ ಲಿಫ್ಟ್ ಮಾಡ್ತಿಲ್ಲ. ಈಗಾಗಲೇ ಲಿಫ್ಟ್ ಮಾಡಿ ಜಾನುವಾರುಗಳು ನೀರು ಬಂದಿದ್ದು ಲ್ಯಾಬ್ನಲ್ಲಿ ಅದು ಯೋಗ್ಯ ಅಲ್ಲ ಅಂತ ಬಂದಿದೆ. ಆದರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಹೊಟ್ಟೆ ನೋವು ಅದು ಇದು ಜಾನುವಾರಿಗೆ ಏನಿರ್ಬೋದು ಹೆಲ್ತ್ನವ್ರಿಗೆ ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ವಿ. ಆ ಥರದ್ದು ಏನಾದರೂ ಅಲ್ಲಿ ಹೋಗ್ಬಿಟ್ಟು ಅಂಥದ್ದು ಇಶ್ಯೂಸ್ ಬಂತಂದರೆ ಇಮಿಡಿಯೇಟ್ ನೀವು ಅವ್ರಿಗೆ ಅಟೆಂಡ್ ಮಾಡಬೇಕು ಅಂತ ಕೂಡ ಹೆಲ್ತ್ ಇದ್ದವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ.
ಜನರಲಿ ತಮಗೆ ಗೊತ್ತಿರುವ ಹಾಗೆ ಅದು ಯಾಕೆ ಪಾಚಿ ಆಯಿತು, ಹೇಗೆ ಬಂತು ಅನ್ನೋದ್ರ ಬಗ್ಗೆ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಲ್ಯಾಬ್ಗೆ ಕಳಿಸಿದ್ದಾರೆ. ಅದು ವರದಿ ಇನ್ನೊಂದು 4-5 ದಿವಸದಲ್ಲಿ ವರದಿ ಸೇರ್ಬೋದು ನಮ್ಮ ಕೈಗೆ. ವರದಿ ಬಂದ ತಕ್ಷಣ ಕ್ರಮ ತೊಗೊಳ್ತೀವಿ. ಆಫ್ ದ ರೆಕಾರ್ಡ್ ನಿಮ್ಗೆ ಹೇಳ್ಬೇಕಂದ್ರೆ ಜನರಲಿ ಬಿಸಿಲು ನೀರಿನ ಮೇಲೆ ಬಿಸಿಲು ಜಾಸ್ತಿ ಬಿದ್ದಾಗ ಅದು ಅಂತರ್ಗಂಗೆ ಅಂತೇಳಿ ಹಳ್ಳಿ ಭಾಷೆಯಲ್ಲಿ ಹೇಳ್ತೀವಿ. ಅಂತರ್ಗಂಗೆ ಥರ ಪಾಚಿಯಾಗಿ ಬೆಳೀತದೆ. ಅದು ಯಾವಾಗ ಬಿಸಿಲು ಕಡಿಮೆ ಆಯಿತು ಅಂದರೆ ಅದು ಆಟೋಮೆಟಿಕ್ ಮತ್ತೆ ಹೋಗ್ತದೆ, ಇದಿರ್ತದೆ. ಬಟ್ ಎನಿವೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರು ಈಗಾಗಲೇ ಟೆಸ್ಟಿಂಗೆಲ್ಲ ಹೋಗಿದ್ದಾರೆ. ಲ್ಯಾಬ್ ವರದಿ ಬಂದ ಮೇಲೆ ಜಿಲ್ಲಾಡಳಿತ ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಕ್ರಮ ತಗೊಳ್ತಾರೆ.